ಈಗ ತಾನೇ ಇತ್ತೀಚೆಗೆ ನಮ್ಮಲ್ಲಿ ಇನಾಗ್ರೇಷನ್ ಆಗಿರ್ತಕ್ಕಂಥ MRI ಮೆಷಿನ್, ಮ್ಯಾಗ್ನೆಟಿಕ್ ರೆಸೊನೆನ್ಸ್ ಇಮೇಜ್ ಸ್ಕ್ಯಾನಿಂಗ್ ಮೆಷಿನ್, ಇದು ಸುಮಾರು 12 ಕೋಟಿ ವೆಚ್ಚದಲ್ಲಿ ನಮಗೆ NMDC ಕಂಪನಿ ವತಿಯಿಂದ ದೇಣಿಗೆ ನೀಡಿರುತ್ತಾರೆ. ಸೊ ಈ ಒಂದು ಮೆಷಿನನ್ನು ನಮ್ಮ ಬಳ್ಳಾರಿ ಜಿಲ್ಲಾ ಆಸ್ಪತ್ರೆಗೆ ಕೊಟ್ಟಿರೋದಕ್ಕೆ ವಿಶೇಷವಾಗಿ ನಮ್ಮ ಜನಪ್ರತಿನಿಧಿಗಳು ಆದ ನಮ್ಮ MP ಸಾಹೇಬರ ತುಕಾರಾಮ್ ಸಾವರು ಮತ್ತು ನಮ್ಮ ಲೋಕಲ್ MLA ಸರಾದ ನಾರಾ ಭದ್ರೆಡ್ಡಿ ಸಾಹೇಬರು ಮತ್ತು ಎಲ್ಲ ಇತರೆ ನಾಗೇಂದ್ರ ಸರ್ ಅವರು ಮತ್ತು ಗಣೇಶ್ ಅವರು, ಪ್ರತಿಯೊಬ್ಬರು ನಮಗೆ ನಾಗರಾಜ್ ಸರು, ಅನ್ನಪೂರ್ಣ, ಪ್ರತಿಯೊಬ್ಬರು ಅವರ ಒಂದು ಒತ್ತಡದಿಂದ ನಮಗೆ ಸುಮಾರು ಈ ಒಂದು MRI ಮಿಷನನ್ನು ಕೊಡುಗೆ ನೀಡೋದಕ್ಕೆ, ಅದೇ ರೀತಿಯಾಗಿ ನಮ್ಮ ಜಿಲ್ಲಾ ಅಧಿಕಾರಿಗಳು ಅವರು ಕೂಡ ನಮಗೆ ಜಿಲ್ಲಾಧಿಕಾರಿಗಳು ಮತ್ತು ZPCO ಅವರು ಕೂಡ ನಮಗೆ ಸಾಕಷ್ಟು ಈ ಒಂದು ಮೆಷಿನನ್ನು ತರೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಸೊ ಈ ಮೆಷಿನ್ದು ಸ್ಪೆಷಲ್ ಏನಂತಂದರೆ, ಇದು ಸುಮಾರು ಬೇರೆ ಮೆಷಿನ್ ಏನಿದೆ ನಾವು 1.5 ಟೆಸ್ಲಾ ಅಂತ ಹೇಳ್ತೀವಿ, ಇದು ಏನು ನಮಗೆ ಮೆಷಿನ್ ಏನಿದೆ ಅದೇ ರೀತಿ ಒಂದು ಸ್ಕ್ಯಾನ್ ಮಾಡುತ್ತೆ. ಬಟ್ ಇದರ ವಿಶೇಷತೆ ಏನಂದರೆ, ಇದು ಬ್ಲೂ ಸ್ಟೀಲ್ ಮ್ಯಾಗ್ನೆಟ್ ಟೆಕ್ನಾಲಜಿ ಅಂತ ಹೇಳ್ತೀವಿ. ಆಮೇಲೆ ಇದು ಹೀಲಿಯಂ ಫ್ರೀ ಟೆಕ್ನಾಲಜಿ, ಅಂದರೆ ನಾವು ಪ್ರತಿ ವರ್ಷ ಗ್ಯಾಸನ್ನು ತುಂಬಕ್ಕಂಥ ಅವಶ್ಯಕತೆ ಇದರಲ್ಲಿ ಬೀಳಲ್ಲ. ಸೊ ಗ್ಯಾಸ್ ತುಂಬಬೇಕಂದ್ರೆ ಪ್ರತಿ ವರ್ಷ ತುಂಬಬೇಕಂದ್ರೆ ಅದು ಕಾಸ್ಟ್ ಆಗುತ್ತೆ 10 ರಿಂದ 15 ಲಕ್ಷ. ಜೊತೆಗೆ ಟೈಮ್ 1 ವಾರ ನಾವು ಮಿಷನನ್ನು ಶಟ್ ಡೌನ್ ಮಾಡಬೇಕಾಗತ್ತೆ. ಸೊ ಅದರದ್ದು ನಮಗೆ ಅನುಕೂಲ ಆಗುತ್ತೆ. ಸೊ ಅನ್ಇಂಪ್ರೂಟೆಡ್ ಪೇಷಂಟ್ಗೆ ನಾವು ಸರ್ವಿಸ್ ಕೊಡ್ತೀವಿ. ಸೊ ಅದೇ ರೀತಿಯಾಗಿ ಇದು ಕೂಲಿಂಗ್ ಕೂಡ ಭಾಳ ಚೆನ್ನಾಗಿರ್ತದೆ. ಆಮೇಲೆ ಇಟ್ ಈಸ್ ಆಟೋಮೇಟೆಡ್, ಭಾಳ ವೆರಿ ಸ್ಮಾರ್ಟ್ ಟೆಕ್ನಾಲಜಿ. ಇಟ್ ಹಸ್ ಬಿನ್ ಯುಟಿಲೈಸ್. ಪೇಷಂಟ್ಗೆ ಕರೆಕ್ಟಾಗಿ ಯಾವ ರೀತಿ ನಮಗೆ ಬೇಕು ಇದು ಸ್ಕ್ಯಾನು ಎಲ್ಲಿ ಸೆಂಟ್ರಿಂಗ್ ಮಾಡಬೇಕು ಅದನ್ನು ಕರೆಕ್ಟ್ ಪಾರ್ಟ್ನ ಸೆಂಟ್ರಿಂಗ್ ಮಾಡಿಬಿಟ್ಟು ನಮಗೆ ಅಕ್ಯುರೇಟ್ ಆಗಿ ರಿಸಲ್ಟ್ಸ್ ಕೊಡುತ್ತೆ ಬೇರೆ ಸ್ಕ್ಯಾನಿಗೆ ಕಂಪೇರ್ ಮಾಡಿದ್ರೆ. ಮತ್ತು ಅದೇ ರೀತಿಯಾಗಿ ಇದು ಒಂದು ವೈಡ್ ಬೋರ್ ನೀಡ್ಲ್ ಅಂತ ಹೇಳ್ತೀವಿ. ವೈಡ್ ಬೋರ್ ಮ್ಯಾಗ್ನೆಟ್ ಅಂದರೆ ತುಂಬ 70 ಸೆಂಟಿಮೀಟರ್ ವೈಡ್ ಬರುತ್ತೆ. ಅಂದರೆ ಈವನ್ ದಪ್ಪನ ಆದರೂ ಕೂಡ ನಾವು ಸ್ಕ್ಯಾನ್ ಮಾಡ್ಬೋದು. ಇಲ್ಲೆಲ್ಲ ಏನು ಮಾಡ್ತೀವಿ, ತುಂಬ ದಪ್ಪ ಇದೆ, ನಾವು ಬೆಂಗಳೂರು ಕಳಿಸ್ಕೊಡ್ತೀವಿ, ಬೇರೆ ಮಿಷಿನ್ ಇಲ್ಲಿ ಆಗಲ್ಲ ಅಂತೇಳಿ. ಸೊ ಅದಕ್ಕೂ ಕೂಡ ಅವಕಾಶ ಇದೆ. ಸೊ ಯಾವುದೇ ಕೇಸ್ ರೆಫರ್ ಮಾಡಿದಾಗ ಇಲ್ಲೇ ನಮ್ಮಲ್ಲೇ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗಿದೆ. ಮತ್ತು ಇದು ಸುಮಾರು ಬಡವರಿಗೆ ಮತ್ತು ಎಲ್ಲರಿಗೂ ಸಾಕಷ್ಟು ಹೆಲ್ಪ್ ಆಗ್ತದೆ. ಯಾಕಂದರೆ ಹೊರಗಡೆ ಇದು ಸ್ಕ್ಯಾನ್ ಮಾಡಿಸ್ಕೋಬೇಕು ಅಂತಂದರೆ ಸುಮಾರು 6 ರಿಂದ 9 ಸಾವಿರ ಆಗುತ್ತೆ ವಿವಿಧ ಪಾರ್ಟ್ಗಳಿಗೆ ತೆಗಿಯೋದಕ್ಕೆ. ವೇರಸ್ ನಮ್ಮಲ್ಲಿ 2,500 ಒಂದು 3,000, 2 ರಿಂದ 3 ಸಾವಿರದವರೆಗೂ ವೆಚ್ಚ ಬರುತ್ತೆ. ಅದೇ ರೀತಿಯಾಗಿ BPL ಕಾರ್ಡ್ ಇರ್ತಕ್ಕಂಥವ್ರಿಗೆ ಅರ್ಧದಷ್ಟು ಚಾರ್ಜಸ್ ಬರುತ್ತೆ. ಮತ್ತು ಇದು ಸ್ಕ್ಯಾನ್ ಮಾಡಿದ ಮೇಲೆ ವಿತಿನ್ ಒಂದು 4 ರಿಂದ 5-6 ತಾಸಲ್ಲಿ ನಾವು ರಿಪೋರ್ಟ್ ಕೂಡ ಜನ್ರೇಟ್ ಆಗುತ್ತೆ ನಮಗೆ. ಸೊ ಅದು ಒಂದು ಕೂಡ ಅನುಕೂಲ. ಈ ಸುಮಾರು 8 ರಿಂದ 10 ಕೇಸಸ್ಸು ನಾವು ಮಾಡ್ತಾ ಇದ್ದೀವಿ. ಯಾಕಂದರೆ ಒಂದೊಂದು ಕೇಸ್ ಮಾಡೋಕ್ಕೆ ಸುಮಾರು 45 ಮಿನಿಟ್ಸ್ 1 ಅವರ್ ಹಿಡಿಯುತ್ತೆ. ಹಂಗಾಗಿ ನಾವು ಡೈಲಿ 8 ರಿಂದ 10 ಕೇಸಸ್ ಮಾತ್ರ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ನಾವು ಪೇಷಂಟು ಕೂಡ ತೊಂದರೆ ಆಗದಂಗೆ ಟೈಮ್ ಕೊಟ್ಬಿಟ್ಟು ಅವ್ರಿಗೆ ಇಂಥ ಟೈಮಿಗೆ ಬರಬೇಕು ಅಂತೇಳಿ ಅಪಾಯಿಂಟ್ಮೆಂಟ್ ಕೊಟ್ಟು ಆ ಟೈಮ್ಗೆ ನಾವು ಸ್ಕ್ಯಾನ್ ಮಾಡ್ತಾ ಇದ್ದೀವಿ. ಸೊ ದಟ್ ವಿಮ್ಸಲ್ಲಿ ಒಂದೇ ಮಿಷಿನು, ಅಲ್ಲಿ ಕೂಡ ಭಾಳ ಲೋಡ್ ತುಂಬ ಆಗ್ತಾ ಇದೆ. ಸೊ ಅದನ್ನು ಅವ್ರದ್ದು ಆಫ್ಲೋಡ್ ಮಾಡ್ಕೊಳ್ಳೋದಕ್ಕೆ ಕೂಡ ನಮ್ಮಲ್ಲಿ ಈ ಮಿಷಿನ್ ಬಂದ್ರಿಂದ ಜನಗಳಿಗೆ ತುಂಬ ಅನುಕೂಲಕರವಾಗಿರುತ್ತದೆ ಅಂತೇಳಿ ಈ ಮಿಷಿನ್. ಸೊ ನಮ್ಮಲ್ಲಿ ಇಲ್ಲಿ ಒಂಥರ ಈ ಮಿಷಿನು ರೋಗಿಗಳಿಗೆ ಮತ್ತು ಡಾಕ್ಟರ್ಗಳಿಗೆ ಇಬ್ಬರಿಗೂ, ಪೇಷಂಟ್, ಪಬ್ಲಿಕ್ ಆ್ಯಂಡ್ ಡಾಕ್ಟರ್ ಫ್ರೆಂಡ್ಲಿ ಅಂತಲೇ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಈ ಮಿಷನ್ ನಮ್ಮ ಕರ್ನಾಟಕದಲ್ಲಿ 2ನೇ ಮಿಷಿನ್ ನಮಗೆ ಕೊಟ್ಟಿರ್ತಕ್ಕಂಥದ್ದು ಬೆಂಗಳೂರಲ್ಲಿ ಒಂದು ಹಾಸ್ಪಿಟಲ್ ಕೊಟ್ಟಿದ್ದಾರೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.